ಫ್ಯಾಷನ್ ವರ್ಲ್ಡ್, ನಾವಿರುವಂಥದ್ದು ಫ್ಯಾಷನ್ ಜಗತ್ತು. ಈ ಫ್ಯಾಷನ್ ಜಗತ್ತಲ್ಲಿ ಆತ್ಮಿಕತೆ ಫ್ಯಾಷನ್ ಆಗಿರ್ಬೇಕಾ? ಆತ್ಮಿಕತೆ ಫ್ಯಾಷನ್ ಆಗಿರ್ಬೇಕು. ಅದು ಹೇಗೆ ಅಂದ್ರೆ, ವಾಕ್ಯ ನಮ್ಮನ್ನು ತುಂಬಿರುವಂಥ ಫ್ಯಾಷನ್, ಪ್ರಾರ್ಥನೆ ನಮ್ಮನ್ನು ತುಂಬಿರುವಂಥ ಫ್ಯಾಷನ್, ಆರಾಧನೆ ನಮ್ಮನ್ನು ನಡೆಸಿರುವಂಥ ಫ್ಯಾಷನ್. ಇವತ್ತು ಅನೇಕರ ಆ ಒಂದು ಆತ್ಮಿಕತೆ ಫ್ಯಾಷನ್ ಹೇಗೆ ಮಾಡ್ಕೊತಾ ಇದ್ದಾರೆ? ಉಡುಗೆ ತೊಡುಗೆಗಳು, ಸ್ಪಷ್ಟವಾದ ಉಡುಗೆ ತೊಡುಗೆಗಳು ಇರಲಾರ್ದೇನೆ ಭಕ್ತಿ ಮಾಡ್ಬೇಕಂತಿರ್ತಾರೆ ಆಲಯದಲ್ಲಿ ಬಂದು. ಅದು ಯೋಚನೆ ಮಾಡಬೇಕಾಗಿರ್ತದೆ. ಇನ್ನು ಕೆಲವು ಕಡೆ ನಾವು ಯೋಚನೆ ಮಾಡಬೇಕು, ಸ್ಪಷ್ಟವಾದ ದೇವರ ಸನ್ನಿಧಾನದಲ್ಲಿ ವಾಕ್ಯಗಳ ಆತ್ಮಿಕ ಮಾತುಗಳಿಲ್ಲದೆ ಇದ್ದಾಗ ಸಭೆಯಲ್ಲಿ ಬಂದು ಫ್ಯಾಷನ್ ಮಾಡ್ತಾ ಇರ್ತೇವೆ. ಏನೋ ಮಾತಾಡ್ಬೇಕಂತಂದ್ರೆ ಮಾತಾಡ್ತಿರ್ತೇವೆ ಅನೇಕರ ಸಹೋದರ ಸಹೋದರಿ ಮಧ್ಯದಲ್ಲಿ. ಬಟ್ ದ ಟ್ರೂ ಸ್ಪಿರಿಚುವಾಲಿಟಿ ಇಸ್ ನಾಟ್ ಫೌಂಡ್. ನಿಜವಾದಂಥ ಆತ್ಮಿಕತೆ ಕಾಣದೇ ಇರುವಂಥ ಸ್ಥಳ ಅದು. ನಮ್ಮ ಭಕ್ತಿಯಲ್ಲಿ ಆತ್ಮಿಕವಾದ ವಿಚಾರಗಳು ತುಂಬಿರಬೇಕು. ಅಭಿಷೇಕ ನಮ್ಮನ್ನು ತುಂಬಿರುವಂತಹ ಫ್ಯಾಷನ್ ಆಗಿರಬೇಕು. ನಾವು ಮಾತನಾಡುವಾಗ ಅನೇಕರ ಜೀವಿತಗಳು ಬೆಳಗಿಸಲ್ಪಡಬೇಕು, ಅದೊಂದು ಫ್ಯಾಷನ್. ಇವತ್ತು ಆಲಯದಲ್ಲಿ ನಾವು ನೋಡ್ತೇವೆ, ಬೈಬಿಲ್ಗಳೇ ಇಲ್ಲ, ಫ್ಯಾಷನ್ ಆಗ್ಬಿಟ್ಟಿದೆ ಆತ್ಮಿಕತೆ. ಯಾಕೆ? ಬೈಬಿಲ್ಗಳು ತರೋದಿಲ್ಲ ಜನಗಳು. ಬೈಬಲ್ ಹೊತ್ಕೊಂಡು ಹೋಗೋದೊಂದು ಭಾರ ಅಂದ್ಕೊಳ್ತಾರೆ. ಮೊಬೈಲ್ಗಳಲ್ಲಿ ಸಾಕು ವಾಕ್ಯ ಅಂತ ಹೇಳುವಂಥವ್ರು ಅನೇಕರಿದ್ದಾರೆ. ಇದೇ ಫ್ಯಾಷನ್ ಭಕ್ತಿ. ಆ ರೀತಿ ಫ್ಯಾಷನ್ ಭಕ್ತಿಗೆ ನಾವು ಹೋಗುವಂಥದ್ದಲ್ಲ. ಆತ್ಮಿಕತೆಯಲ್ಲಿ ನಾವಿದ್ದು ಲೋಕದವರನ್ನ ದೇವರಿಗಾಗಿ ಗೆಲ್ಲಬೇಕು. ಎಷ್ಟು ಜನ ಸಿದ್ಧವಾಗಿರ್ತೀವಿ ಇವತ್ತು? ಹೌ ಮೆನಿ ಆಫ್ ಅಸ್? ಕೆಲವೇ ಜನ ಸಿದ್ಧವಾದ್ರೆ ಆಗಲ್ಲ. ಯಾಕಂದ್ರೆ ಲೋಕ ದೊಡ್ಡದಾಗಿದೆ. ನಾವು ಸ್ವಲ್ಪ ಜನ ಕೆಲಸ ಮಾಡ್ಲಿಕ್ಕಾದ್ರೂ ಕೂಡ ನೀವು ಕಣ್ಣೆತ್ತಿ ನೋಡಿ, ಬೆಳಿ ಬಹಳ ಕೆಲಸಗಾರರು ಸ್ವಲ್ಪ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವೆಲ್ಲರೂ ಕೂಡ ಫ್ಯಾಷನ್ ಭಕ್ತಿ ಅಂದ್ರೆ ಆತ್ಮಿಕವಾದ ವಿಚಾರಗಳಲ್ಲಿ ತೊಡಗಿಕೊಳ್ಬೇಕು, ಸಾಧಿಸಬೇಕು. ದೇವರ ಸಾಧನೆ ಮಾಡುವ ಹಾಗೆ ನಮಗೆ ಕಲಿಸ್ತಾರೆ.